ನನ್ನಿಂದ ತಪ್ಪಾಯಿತು ಸ್ವಾಮಿ, ಕ್ಷಮಿಸಬೇಕು. ನಾನು ನಿಮ್ಮನ್ನು ನಿಮ್ಮ ಯೋಗ್ಯತೆ ಗೊತ್ತಿಲ್ಲದೆ ಪೆರ್ಮುದೇವ ಬಾಲಕೃಷ್ಣ ಮಗ ಅಂತ ನೀವು ವಿದ್ಯುತ್ ಗೊತ್ತಿಲ್ಲದೆ ಪೆರ್ಮುದೆಯ ಬಾಲಕೃಷ್ಣ ನಿನಗೆ ಕಾಲು ಆಗೋದಿದ್ರೆ ಒಳ್ಳೆ ವ್ಯವಸ್ಥೆ ಮಾಡ್ತೇನೆ, ಪೆಟ್ಟಿಗೆಯಲ್ಲಿ ಮುತ್ತಕ್ಕೆ ಮಲಗಿಸ್ತೇನೆ. ನಾನು ಯಾರು? ಅದು ನಮ್ಮ ಜಾತಿಯವರನ್ನಲ್ಲ. ನಿನಗೆ ಅದೆಲ್ಲ ಗೊತ್ತುಂಟು. ಮತ್ತೆ ನಾನು ಇಸ್ಮಾಯಿಲ್ ಅಂತ ಗೊತ್ತಾಗ್ತದೆ ನಿಮ್ಮನ್ನೇ ಮಲಗಿ ಆಗುವುದಕ್ಕೆ ಹೆಣ್ಣು ಯಾರು? ನಿಮ್ಮ ಯೋಗ್ಯತೆಗೆ, ನಿಮ್ಮ ರೂಪಕ್ಕೆ, ನಿಮ್ಮ ಟಿವಿಗೆ, ನಿಮ್ಮ ಶೌರ್ಯಕ್ಕೆ, ನಿಮ್ಮ ತೇಜಸ್ಸಿಗೆ. ಸಾಕು ಸಾಕು. ಹೆಣ್ಣು ಯಾರು? ಅಲ್ಲ, ನಾನು ಸಾಕು. ಆ ಜಾಗದಲ್ಲಿ ಇದ್ರೆ ಹಾಗೆ ಹೇಳ್ತಿದ್ದೆ. ಯಾರು ಬೇಡ ಅಂತ ಹೇಳಿದ್ದ, ನಿನ್ನ ದುರ್ಬುದ್ಧಿಯಲ್ಲಿ ಕಳ್ಕೊಂಡದ್ದು. ನಿನಗೆ ಒಂದು ಸುತ್ತು ಓಡುವಾಗಲೇ ಯಾವುದು ಶುರು ಬರ್ತದೆ. ನನ್ನ ದುರ್ಬುದ್ಧಿ ಅಲ್ಲ, ನಿಮಗೆ ಅವಕಾಶ ಇಲ್ಲ. ನಮಗೆ ನಾವು ಮೇಲಿನಿಂದ ಕೆಳಗೆ ಬಂದದ್ದು ಬಿಟ್ಟರೆ ಕೆಳಗಿನಿಂದ ಮೇಲೆ ಹೋದದ್ದಲ್ಲ. ಎಲ್ಲಿ ಇದ್ದೀರಿ ನೀವು? ನನ್ನಕ್ಕೆ ಮಣ್ಣು ತಿನ್ಲಿಕ್ಕೆ. ಎಲ್ಲಿ ಇದ್ದೀರಿ ನೀವು? ನನ್ನದನ್ನು ಕಿತ್ತು ತಿನ್ನಿರಲ್ಲ. ಹೌದಾ? ಇಲ್ಲಿ ಮಧ್ಯಾಹ್ನ, ಇದು ಮಧ್ಯಾಹ್ನ ಸಂಜೆ ಮಧುವನ. ಹೌದಾ? ಇಲ್ಲಿ ಒಬ್ಬ ಅರಸರಿದ್ದಾರೆ, ಗೊತ್ತುಂಟಾ ನಿಮಗೆ? ನನಗೆ ಗೊತ್ತುಂಟು. ಗೊತ್ತುಂಟಾ? ನೀನು ಗೊತ್ತುಂಟಾ? ನನಗೆ ಗೊತ್ತುಂಟು. ಯಾರವರು? ಇಸ್ಮಾಯಿಲ್. ಈಗ ಇಲ್ಲಿಗೆ ಅವನು ಮೊದಲೇ ಇಸ್ಮಾಯಿಲ್. ವಿದ್ಯುನ್ಮಾಲಿ ಅವರೇ. ಅವರಲ್ಲಿ ಮಾತಾಡ್ಲಿಕ್ಕಂತೂ ಅವರಲ್ಲಿ ಮಾತಾಡಿ ಬರ್ತೇನೆ, ಆಮೇಲೆ ನಿಮ್ಮಲ್ಲಿ ಮಾತಾಡ್ತೇನೆ, ಬರ್ತೇನೆ. ಅವಸರಕ್ಕೆ ಹೊಡೆದವನು ಇಲ್ಲಿ ಬರ. ನಿನಗೆ ವಿದ್ಯುನ್ಮಾಲಿಯಲ್ಲಿ ಮಾತಾಡ್ಲಿಕ್ಕೆ ಇರುವುದಾ? ಹೌದು. ಅರಸ ವಿದ್ಯುನ್ಮಾಲಿಯನ್ನು ಕಾಣ್ಲಿಕ್ಕೆ ಇರುವುದಾ? ಹೌದು. ನೀನು ಇದು ಮೊದಲು ನೋಡಿದ್ಯಾ ಅವರನ್ನು? ನೋಡ್ಲಿಲ್ಲ. ನಾನೇ ಅಲ್ವೇನೋ. ಹೇಳು ಹೇಳು. ಏನು ತುಂಬಾ ಹುಟ್ಟಾಗಿದೆ. ನನ್ನಿಂದ ತಪ್ಪಾಯಿತು ಸ್ವಾಮಿ, ಕ್ಷಮಿಸಬೇಕು. ನಾನು ನಿಮ್ಮನ್ನು ನಿಮ್ಮ ಯೋಗ್ಯತೆ ಗೊತ್ತಿಲ್ಲದೆ ಪೆರ್ಮುದೇವ ಬಾಲಕೃಷ್ಣ ಮಗ ಅಂತ ನೀವು ವಿದ್ಯುತ್ ಗೊತ್ತಿಲ್ಲದೆ ಪೆರ್ಮುದೆಯ ಬಾಲಕೃಷ್ಣ ಏನು ಬಂದ ಹೇಳು ಹೇಳು. ಅಪರಾಧವಾಯಿತು ಸ್ವಾಮಿ, ಅಪರಾಧವಾಯಿತು. ಇದನ್ನು ಬಿಡು, ಮುಂದುವರಿಸು. ಅಲ್ಲಿಂದಲೇ ತೆಗಿಬೇಕು. ನೀವು ವಿದ್ಯುತ್ ಹೊಡಿತೇವೆ ಮಗನೇ. ಬಂದಿದ್ದಾರೆ ಇಲ್ಲಿಗೆ. ಮುಂದುವರಿಸು. ನಾನು ಇಲ್ಲಿಯವಲ್ಲ. ಇಲ್ಲಿಯವಲ್ಲ ಅಂತ ಗೊತ್ತಾಗ್ತದೆ. ನೀನೊಬ್ಬ ಪರದೇಶಿ ಅಂತ ನಿನ್ನ ಮುಸುಡು ನೋಡುವ ಗೊತ್ತಾಗಿದೆ. ಪರದೇಶಿ ಪರದೇಶಿ ನೀವು ಹೇಳುವಷ್ಟು ಪರದೇಶಿ ಅಲ್ಲ. ಮತ್ತೆ ಎಷ್ಟು ಪರದೇಶಿ ನೀನು? ಸ್ವಲ್ಪ ಪರದೇಶಿ. ಎಲ್ಲಿಯವ? ಹಾಕಿದ್ದಲ್ಲಿ ನಿನ್ನ ಕಣ್ಣೆಲ್ಲ ಹೊರಗೆ ಬರಬೇಕು. ಕಾಪಿ ರೂಪಾಂತರದಿಂದ, ವೇಷಾಂತರದಿಂದ, ಮಾರುವೇಷದಲ್ಲಿ. ದೇವತೆ, ನೀನು ದೇವತೆ.
ಬಂದು ಮೇಲೆ ನಾನು ತೋರಿಸಿದ ಕೂಡಲೇ ಮೇಲೆ ಹೋಗುದೇ ದೇವಲೋಕವಲ್ವಾ? ಅಷ್ಟು ಮೇಲೆ ಹೋಗ್ಬೇಕು. ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗೆ ಬೇಕು. ಅದಕ್ಕಿಂತ ಕೆಳಗೆ ಬ್ಲಾಕ್ ಭೂಲೋಕ. ಬ್ಲಾಕ್ ಹ್ಮ್. ಅಲ್ಲಿ ಶೋಣಿತಾಪುರ ಶೋಣಿತಾಪುರ ಅರಮನೆ ಅರಮನೆ. ದಿತಿ ದೇವಿ ಅವರು ನಿಮ್ಮ ಕುಟುಂಬದ ದೈವ. ಎಂತದು? ಮಹಾತಾಯಿ ದೈತ್ಯ ಸಾಮ್ರಾಜ್ಯದ ಮುತ್ತದು ಇದೇ ದೇವಿ. ಇದಿದೆ ನಮ್ಮ ಪರಂಪರೆಯ ಕೊಂಡಿ ಅದು. ಪರಂಪರೆ ಕೊನೆಯ ಕೊಂಡಿ. ಅದು ಹೋಗಿದೆ ಕೊಂಡಿ ಸನ್ಮಾನಕ್ಕೆ. ಆ ಮಾತೃಶ್ರೀಯವರ ಬಗ್ಗೆ ಗೌರವ, ಆದರ ಅಭಿಮಾನ, ಆತ್ಮಾನಂದ. ಒಳ್ಳೆ ಒಳ್ಳೆ ಅಲ್ಲಿಂದ ಬಂದ ನೀನೀಗ ಶೋಣಿತಾಪುರದಿಂದ ಮತ್ತೆ ಮಹಾತಾಯಿ ಮತ್ತೆ ಬಾಲ ಪುತ್ರ. ಗೊತ್ತುಂಟ ಇದು ಇವರೇ ನೀನೇನು ಅನಂತ ಪದ್ಮನಾಭನನ್ನು ಮಲಗಿಸಿದ ಹಾಗೆ ಮಲಗಿಸಿ. ಅಲ್ಲ ನೀವು ಬರ್ಲಿಕ್ಕೆ ಹೇಳಿದ್ದು ಅಲ್ಲಿಯ ಅಲ್ಲಿಯವರೆಗೆ ಬಾ 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 ಅಂತ ಹೇಳಿದ್ರಿ. ಕೂತುಕೋ ಅಂತ ಹೇಳಿದ ಹಾಗೆ ಕೇಳಿದ್ರಿ. ನೀ ಕೂತ್ಕೊಂಡದ ಇದು? ಅದು ಕೂತ್ಕೊಳ್ಳುವುದು ಹಾಗೆ? ಕಾಲು ಬಿಟ್ಟು ಕಾಲು ನೋವಾಗ್ತದೆ ಅಲ್ಲಿಂದ ಬಂದದ್ದು. ನಿನಗೆ ಕಾಲು ನೋವಾಗುವುದಿದ್ರೆ ಒಳ್ಳೆ ವ್ಯವಸ್ಥೆ ಮಾಡ್ತೇನೆ, ಪೆಟ್ಟಿಗೆಯಲ್ಲಿ ಉದ್ದಕ್ಕೆ ಮಲಗಿಸ್ತೇನೆ. ನಾನು ಯಾರು? ಅದು ನಮ್ಮ ಜಾತಿಯವರನ್ನಲ್ಲ. ನಿನಗೆ ಅದೆಲ್ಲ ಗೊತ್ತುಂಟು. ಮತ್ತೆ ನಾನು ಇಸ್ಮಾಯಿಲ್ ಅಂತ ಗೊತ್ತಾಗ್ತದೆ ನಿಮ್ಗೆ ಅಲ್ವಾ? ನಿಮ್ಮನ್ನೇ ಮಲಗಿ ಒಂದು ಅಭಿಮಾನ ಕೊಟ್ಟು ಒಂದು ಕೂತ್ಕೋ ಅಂತ ಹೇಳಿ. ಬೇಡ ಕೂತ್ಕೊಳ್ಳೋದು, ನಿಂತ್ಕೋ ನೀನು. ಇಲ್ವಾ ಹೇಳು. ಶೋಣಿತಾಪುರದಲ್ಲಿರುವುದು ಬಿಸಿ ಅಮ್ಮನವರ ಆಳು. ಅಲ್ಲಿ ಎಲ್ಲದಕ್ಕೂ ಅಮ್ಮನಿಗೆ ನಾನೇ ಆಗಬೇಕು. ಅದು ಹಾಗೆ, ಅದು ಹಾಗೆ. ಈ ದೊಡ್ಡವರಿಗೆ ಒಂದು ನಂಬಿಕೆ ಹುಟ್ಟಿತು ಅಂತ ಆದ್ರೆ ಅವರು ಎಲ್ಲದಕ್ಕೂ ಅವನನ್ನೇ ಉಪಯೋಗಿಸುವುದು. ಅರಮನೆಯಿಂದ ಹೊರತುಪಡಿಸಿ ಅವರ ಅಂತಃಪುರವನ್ನು ಹೊರತುಪಡಿಸಿ ಮತ್ತೆ ಎಲ್ಲಾ ದಿಕ್ಕಿನಲ್ಲೂ ಮುಕ್ತವಾಗಿ ಸಂಚಾರ ಮಾಡುವಂತಹ ಒಂದು ಸ್ವಾತಂತ್ರ್ಯ ಇರುವಂತಹ ವ್ಯಕ್ತಿ ನಾನು. ಅದು ಹಾಗೆ, ತೊಂದರೆ ಇಲ್ಲ. ನೀನು ಅವರಿಗೆ ನೆಚ್ಚಿನವ ಅಂತಾಯ್ತು. ಹೌದು. ಮತ್ತೊಂದು, ದೊಡ್ಡವರಿಗೆಲ್ಲ ಬಹಳ ಹತ್ತಿರ ಆಗಬೇಕಾದ್ರೆ ಎರಡು ವಿಷಯ ಪ್ರಮುಖವಾಗಿ ಅವನಲ್ಲಿ ಬೇಕು. ಯಾವುದು? ಒಂದು, ದುಡಿದದ್ದಕ್ಕೆ ತಾಯಿ ಕಾಲಕ್ಕೂ ಸಂಬಳ ಕಡಿಬಾರ್ದು. ಮತ್ತು ಸಂಬಳ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ಇಲ್ಲ, ದೊಡ್ಡವರೊಟ್ಟಿಗೆ ಅವ ಇಲ್ಲ. ಆದ್ರೆ ಸಂಬಳ ಕಡಿಮೆ ಆಗ್ತದೆ ಅಂತ ಹೇಳಿ ಹೇಳಿ ದೊಡ್ಡವರೊಟ್ಟಿಗೆ ನೇತಾಡುವವರು ಎಷ್ಟು ಮಂದಿ ಇದ್ದಾರೆ, ಅದು ಬಿಡು. ಮತ್ತೊಂದು ಎರಡನೇ ಗುಣ ಏನು ಗೊತ್ತಾ? ಯಾವುದು? ಎಂತದ್ದೇ ಆಗಲಿ ಹೌದೋ ಅಲ್ವಾ ವಿಮರ್ಶೆ ಇಲ್ಲ. ಯಾರ್ಯಾರೋ ಚಾಡಿ ಹೇಳಲಿಕ್ಕೆ ಗೊತ್ತಿರ್ಬೇಕು. ನಿಮಗೆ ದೊಡ್ಡವರೊಟ್ಟಿಗೆ ನೇತಾಡುವ ನೀನು ಎಲ್ಲಿಯಾದ್ರೂ ತಿಳ್ಕೋ, ದೊಡ್ಡವರ ಒಟ್ಟಿಗೆ ಕೆಲವು ವರ್ಷದಿಂದ ಇದ್ದಾರೆ ಯಾರಾದ್ರೂ ಅಂತ ಆದ್ರೆ ಈ ಎರಡು ವಿಷಯ ಅವರಿಗೆ ಗೊತ್ತುಂಟು ಅಂತ ಲೆಕ್ಕ. ಇಲ್ಲಿದ್ದವರ ದೂರನ್ನು ಅಲ್ಲಿಗೆ ಮುಟ್ಟಿಸಬೇಕು. ಮುಟ್ಟಿಸುವುದಲ್ಲ, ಸುಮ್ಮನೆ ಹೇಳುವುದು. ಹಾಗೆ ನಾನು ಅಲ್ಲಿದ್ದೆ. ಅಲ್ಲಿರುವಾಗ ಒಂದು ದಿವಸ ಅಮ್ಮ ನನ್ನನ್ನು ಕರೆದು ಹೇಳಿದೆ, ಗೌತಾ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು. ಅನ್ಯಾಯಗಾರ, ಪಾಪಿ, ಚಾಂಡಾಲ, ಗುಂಡ ಮನೆಗೆ ಗುಂಡು ಹೊಡೆಯುವವನೇ, ಕೊಟ್ಟ ಕೈಯನ್ನು ಹಿಡ್ಕೊಂಡು ಕಚ್ಚಿನವನೇ, ಕೃತಜ್ಞನೇ. ಆ ಮಹಾತಾಯಿಯ ಮಗಳಿಗೆ ಪ್ರಾಯ ಬಂದಾಗ ನೀನೇನು ಕಣ್ಣಾಚೇಚ ಮಾಡಿದೆಯಾ? ಬೆರುತ್ತ ಮಾಡಿದೆಯಾ? ಆ ಹುಡುಗಿಯ ಬಗ್ಗೆ ಅಪಾರ್ಥ ಕಲ್ಪಿಸಿದೆಯಾ? ಆ ತಾಯಿ ಎಷ್ಟು ಬೇಸರ ಹೊಂದಿರಬೇಕು. ಏನ್ ಮಾಡಿದ ಅನ್ಯಾಯ? ನಾನಂತಹ ಒಂದು ದುಷ್ಟನ ಹಾಗೆ ಅಲ್ಲದೇ ಇದ್ರೆ ಆ ತಾಯಿ ಮಗಳಿಗೆ ಪ್ರಾಯ ಬಂದಿದೆ ಹೊರಡು ನೀನು ಇಲ್ಲಿಂದ ಹೇಳ್ಬೇಕಾದ್ರೆ ಅಲ್ಲಿ ಏನು ಅನ್ಯಾಯ ಮಾಡಿದ್ದೀನಿ? ನನ್ನ ಮುಖದಲ್ಲಿರುವ ಮುಗ್ಧತೆಯನ್ನು ನೋಡಿ, ನನ್ನ ಕಣ್ಣಿನಲ್ಲಿರುವ ಕಾಂತಿಯನ್ನು ನೋಡಿ, ನನ್ನ ತುಟಿಯಲ್ಲಿರುವಂತಹ ತಾತ್ವಿಕತೆಯನ್ನು ನೋಡಿ, ನನ್ನ
ಮೂಗಿನಲ್ಲಿರುವಂತಹ ಮೌನವನ್ನು ನೋಡಿ. ತುಟಿಯಲ್ಲಿ ಸಾತ್ವಿಕತೆ, ಮೂಗಿನಲ್ಲಿ ಮೌನ ಅಲ್ವಾ? ನಿನಗೆ ಹೇಳಿಕೊಟ್ಟವನಿಗೆ ಹೊಡಿಬೇಕು. ಹೇಳು, ಯಾಕೆ ಅಮ್ಮ ಹೊರಗೆ ಹಾಕಿದ್ರು ನಿನ್ನನ್ನು? ನಾನು ಹೇಳುವುದನ್ನು ಪೂರ್ತಿ ಕೇಳದೆ ನೀವು ಹೊಡಿಲಿಕ್ಕೆ ಬಂದ್ರೆ ನಾನು ಹೇಳುವುದಾಗೆ ವಿಷಯ. ಹೇಳು. ದೂತ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಅವಳಿಗೊಬ್ಬ ಗಂಡನನ್ನು ಹುಡುಕಬೇಕು, ಆದ್ದರಿಂದ ನೀನು ಊರು ಬಿಡಬೇಕು. ಗಂಡು ಹುಡುಕುವ ಉದ್ದೇಶದಲ್ಲಿ ಊರು ಬಿಡಬೇಕು ಅಂತ ಮತ್ತೆ ಅದೇ ಕೊಟ್ರೆ ಹೆಗಲಿಗೆ ಕೈ ಹಾಕ್ತೇವೆ. ಮಾತಾಡು. ಹಾಗೆ ಗಂಡು ಎಲ್ಲಿದ್ದಾನೆ ಅಂತ ಆಲೋಚನೆ ಮಾಡುವಾಗ ನಿಮ್ಮ ಹೆಸರು ಅಲ್ಲಿ ಬಂತು. ನನ್ನ ಬಗ್ಗೆ ನಿಮ್ಮ ಬಗ್ಗೆ ಅಲ್ಲಿ ಪ್ರಚಾರ ಬಂತು. ಚೋಡಿತಾಪುರದಲ್ಲಿ ವಿದ್ಯುನ್ಮಾಲಿ ಶುಭ್ರ ಅಲ್ಲಿವರ ಮಾರ್ತಾಂಡ ವೈರಿಮನಗಳ ಚಿಮ್ಮತ್ತ ರೂಪ ಎನ್ನುವ ಹಾಗೆ ನಿಮ್ಮ ಹೆಸರು ಬಹಳ ಪ್ರಚಾರಕ್ಕೆ ಬಂತು. ಆದ್ರೆ ಪ್ರಚಾರಕ್ಕೆ ಬಂದದ್ದು ದೊಡ್ಡ ವಿಷಯ ಅಲ್ಲ. ಮತ್ತೆ ನೀವೇನು ಇನ್ನೂ ಮದುವೆ ಆಗಲಿಲ್ಲ. ಸರಿಯಾದ ಹೆಣ್ಣು ಸಿಕ್ಕದೇ ಇದ್ದದ್ದರಿಂದ ಇನ್ನೂ ಮದುವೆ ಆಗಲಿಲ್ಲ. ಹಾಗೆ ಇನ್ನೂ ಸಿಕ್ಕದೇ ಇದ್ರೆ ಸ್ವಲ್ಪ ವರ್ಷ ಹೋಗುವಲ್ಲಿವರೆಗೆ ಕಾಯ್ತೇನೆ ನಾವು. ಹೌದಾ? ನಿಮಗಿನ್ನು ಅವರು ಎದ್ದು ಹೋಗಿ ಮನೆ ನೀನು ಈಗ ಎಚ್ಚರಾಗುದ ನಿಮಗೆ? ನಿಮಗಿನ್ನು ಕಾಲ ಬಂದೋಡು. ಅವರು ಬೇರೆ, ಅದು ಶೈಲಿ ಬೇರೆ ಅಲ್ಲ. ಹೌದು. ನಿಮಗಿನ್ನು ಕಾಲ ಬಂತು. ಯಾಕೆ? ಮದುವೆ ಆಗುವುದಕ್ಕೆ. ನನಗೆ ಕಾಲ ಬಂತು ಮದುವೆ ಆಗುವುದಕ್ಕೆ. ಹೆಣ್ಣು ಯಾರು? ನಿಮ್ಮ ಯೋಗ್ಯತೆಗೆ, ನಿಮ್ಮ ರೂಪಕ್ಕೆ, ನಿಮ್ಮ ಟಿವಿಗೆ, ನಿಮ್ಮ ಶೌರ್ಯಕ್ಕೆ, ನಿಮ್ಮ ತೇಜಸ್ಸಿಗೆ. ಸಾಕು ಸಾಕು. ಹೆಣ್ಣು ಯಾರು? ಅಲ್ಲ, ನಾನು ಸಾಕು. ಆ ಜಾಗದಲ್ಲಿ ಇದ್ರೆ ಹಾಗೆ ಹೇಳ್ತಿದ್ದೆ. ಯಾರು ಬೇಡ ಅಂತ ಹೇಳಿದ್ದು ನಿನ್ನ ದುರ್ಬುದ್ಧಿಯಲ್ಲಿ ಕಳ್ಕೊಂಡದ್ದು. ನಿನಗೆ ಒಂದು ಸುತ್ತು ಓಡುವಾಗಲೇ ಏನೋ ಶುರು ಬರ್ತದೆ. ನನ್ನ ದುರ್ಬುದ್ಧಿ ಅಲ್ಲ, ನಿಮಗೆ ಅವಕಾಶ ಇಲ್ಲ. ನಮಗೆ ನಾವು ಮೇಲಿನಿಂದ ಕೆಳಗೆ ಬಂದದ್ದು ಬಿಟ್ಟರೆ ಕೆಳಗಿಂದ ಮೇಲೆ ಹೋದದ್ದಲ್ಲ. ಎಲ್ಲಿ ಇದ್ದೀರಿ ನೀವು? ನನ್ನಕ್ಕೆ ಮಣ್ಣು ತಿನ್ನಲಿಕ್ಕೆ. ಎಲ್ಲಿ ಇದ್ದೀರಿ ನೀವು? ನನ್ನದನ್ನು ಕಿತ್ತು ತಿನ್ನಿರಲ್ಲ. ನಿಮಗೆ ನಮ್ಮಲ್ಲಿ ಹುಡುಗಿಗಳು ನನ್ನಮ್ಮನ ಮಗಳನ್ನು ನಿಮಗೆ ಕೊಡು. ಇನ್ನಮ್ಮನ ಮಗಳು ಬೇಡವಾ ನನಗೆ? ಯಾಕೆ? ದಿತಿದೇವಿಯ ತಾಯಿ ದಿತಿದೇವಿಯ ಮಗಳು. ಹೌದು, ಮಾಲಿನಿ ದೇವಿ. ಅವಳ ಹೆಸರು ಆಗ ಮಾಲಿನಿ. ಹೌದು. ಅದು ಹೇಳ್ತೀರಿ. ಇಷ್ಟಾಗಿ ನಾನೇ ಎಷ್ಟಾಗಿ ಪ್ರಾಯ 18 16. ಅದು ಹಾಗೆ ಬರ್ತದೆ. 16ಕ್ಕಾದ್ರೂ ಸೋಡ ಶೀತ ಬರುತ್ತೆ, 18ಕ್ಕೆ ಹಾಗೆ ಬರ್ತದೆ. ಅದೇ ಯಾವುದೋ ಒಂದು ಸೋಡ ಸೋಡ. ಆಯ್ತು ಬಿಡು. ಬೆಳ್ಳಗೆ 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 ಶರೀರ, ಅರ್ಧಚಂದ್ರಾಕೃತಿಯ ಹನಿ, ಅಷ್ಟು ಚಂದದ ಹುಡುಗಿ. ಏನು ಹೇಳ್ತೀರಿ ರಾಯರೇ? ಬ್ರಹ್ಮದೇವನ ಸೃಷ್ಟಿಯಲ್ಲಿ ಪೊಥತನ ಅಂತಹ ಹೆಣ್ಣು. ಅವಳನ್ನು ಮದುವೆ ಆಗುವುದಕ್ಕೆ ನೀವೇ ಸಮರ್ಥರು ಅಂತ ನಮ್ಮವರು ತೀರ್ಮಾನಿಸಿದ್ದಾರೆ. ಏನಾಯ್ತು? ಗಂಟಲಲ್ಲಿ ದಿಕ್ಕಿತಾ? ನಾನು ಯಾಕೆ ಇಷ್ಟು ಮಾತಾಡುವುದು ಯಾರಿಗೆ ಗೊತ್ತು? ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಮ್ಮ. ಎಂತದನ್ನು? ಒಳ್ಳೆ ಒಳ್ಳೆ. ನೀನು ಒಳ್ಳೆ ಹಿಡಿಯುವವನು. ಒಲೆ ಒಲೆ ಎಲ್ಲಿ ಉಂಟು?
ಕಳಿಸಿದ ಓಲೆ ಇರುವಾಗ ನಿನ್ನ ಚಟ ತೀರಿಸಿಕೊಂಡಿಯಲ್ಲ ಕೊಟ್ಟು ಕಳಿಸಿದ್ದಲ್ಲ, ಓಲೆ ಕಳಿಸಿ. ಅದೇ ಇದನ್ನು ಕೊಟ್ಟು ಕಳುಹಿಸಿದಾರಲ್ಲ. ಕೊಟ್ಟು ಕಳಿಸಿದ್ದಲ್ಲ, ಓಲೆ ಕಳಿಸಿ. ಕೊಟ್ಟು ಯಾಕೆ? ನಿಮಗೆ ಕೊಟ್ಟು ಬೇಕಾ? ನಿಮಗೆ ಸಂಪಾದ. ನೀನು ಬಹಳ ದೂರದಿಂದ ಬಂದವ ಅಂತ ಕಾಣುತ್ತದೆ. ನಿನಗೆ ಸ್ವಲ್ಪ ಹೊಟ್ಟೆಯಲ್ಲಿ ಏನೋ ಆಗ್ತದೆ ಅಂತ ಅರ್ಥ ಆಗ್ತದೆ. ಹೌದು, ನೀನು ಮುಂದೆ ಹೋಗ್ಬೇಕು. ಊಟ ಮಾಡ್ಬೋದು. ಊಟ ಯಾರ್ದಾಗ್ಬೇಕು ನೀನು? ಅಲ್ಲ, ನಿಮ್ಮಲ್ಲಿ ಯಾರು ತಾಗಬೇಕು? ನಿನಗೆ ಯಾವ ವಿಧದ ಖಾದ್ಯ ಆಗ್ಬೇಕು? ನನಗೆ ಯಾವ ವಿಧದ್ದಾಗ್ಬೇಕು ಹೇಳು. ಸಿಹಿ ಹೆಚ್ಚು ಬೇಕಾ, ಖಾರ ಹೆಚ್ಚು ಬೇಕಾ, ಯಾವ್ದು ಬೇಕು ನಿನಗೆ? ನನಗೆ ಸಿಹಿ ಸ್ವಲ್ಪ ಹೆಚ್ಚಿದ್ರೆ ಒಳ್ಳೆ. ಆದ್ರೆ ಬ್ರಾಹ್ಮಣರ ಊಟ ಅಂತ ಆದ್ರೆ ಸ್ವಲ್ಪ ಕಷ್ಟ. ಸಿಹಿ ಇದ್ರೆ ತೊಂದರೆ ಇಲ್ಲ. ಹೌದು, ಬ್ರಾಹ್ಮಣರದ್ದು ಬೇಡ. ಬ್ರಾಹ್ಮಣರದ್ದು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಉಂಟು. ಏನು? ಮೊನ್ನೆ ನಮ್ಮ ನೆರೆ ಮನೆಯ ಗಣಪತಿ ಭಟ್ರ ಮನೆಯಲ್ಲಿ ಶ್ರಾದ್ದ ಇತ್ತು. ಬಂದು ಹೇಳಿ ಹೋದ್ರು, ನೀನು ಒಂದು ಹೊತ್ತಿಗೆ ಬಂದು ಊಟ ಮಾಡಿ ಹೋಗು ಮಾರೆ ಅಂತ. ಹೋದ ಅಂಗಳಕ್ಕೆ ಹೋಗುವಾಗ ಅಂಗಳದಲ್ಲಿ ಒಂದು ಎಲೆಯನ್ನು ಬಿಸಾಡಿದ್ರು. ತುಳಿ ಮಾರೆ ಕೂತ್ಕೋ ಅಂತ ಹೇಳಿದ್ರು. ಆ ಎಲೆಯನ್ನು ತುಳಿದೆ, ಅಲ್ಲಿಗೆ ತೊಳಿ ಅಂತ ಹೇಳಿದ್ದು. ತೊಳೆದು ಕೂತೆಲ್ಲ ಆಯ್ತು. ಮತ್ತೆ ಊಟ ಮಾತ್ರ ಬ್ರಾಹ್ಮಣ, ಅದರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆ ಒಂದು ಉಪ್ಪಿನಕಾಯಿ, ಒಂದು ಪಲ್ಯ, ಆ ಒಂದು ಅನ್ನ, ಆ ಸಾರು, ಆ ಸಾಂಬಾರು, ಆ ಹುಳಿ ಪದಾರ್ಥ, ಆ ಪಾಯಸ, ಆ ಭಕ್ಷ, ಆ ಮಜ್ಜಿಗೆ, ಇದೆಲ್ಲ ಬ್ರಾಹ್ಮಣರ ಹಾಗೆ ಯಾರಿಗೂ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೊಟ್ಟರು. ಊಟ ಎಲ್ಲ ಮಾಡಿದರೆ ಊಟ ಮಾಡಿ ನಾನು ನನ್ನಷ್ಟಕ್ಕೆ ಎದ್ದೆ. ಹೇಳುವಾಗ ಅದೇ ಗಣಪತಿ ಭಟ್ರು ಎದುರು ನಿಂತು ನನ್ನಲ್ಲಿ ಹೇಳುವುದು, ಏನು ನೋಡ್ತಾ ಇದ್ದಿ ಮಗನೇ, ಹಾಕು ಸಗಣಿ. ಊಟ ಮಾಡಿದ್ದಷ್ಟೇ ಆಗಲೇ ಸಗಣಿ ಹಾಕು ಅಂತ ಹೇಳಿದ್ರೆ ಏನು ಊಟ ಮಾಡಿದ್ರೆ ಹೇಗೆ? ಈಗ ಹಾಕ್ಲಿಕ್ಕೆ ಆಗದೆ ಇದ್ದದನ್ನು ಬ್ರಾಹ್ಮಣರು ಹೇಳಿ ಯಾರ? ಅಲ್ಲ, ಅವರಿಗೆ ಹಾಕ್ಲಿಕ್ಕೆ ಆಗುತ್ತದೆ ಅಂತ ಗೊತ್ತಿದ್ದು ನನ್ನಲ್ಲಿ ಹೇಳಿದ್ಯಾಕೆ? ಹಾಕ್ಲಿಕ್ಕೆ ಆಗುತ್ತದೆ ಅಂತ ಗೊತ್ತಿದ್ದೇ ಹೇಳಿದ್ದು. ರಾಯರೇ, ನನಗೇನು, ನಾನು ಅಷ್ಟು ಗೊತ್ತಿಲ್ಲದವನ? ನನಗೆ ಗೊತ್ತಿಲ್ವಾ? ಸಗಣಿ ಹಾಕಬೇಕು ಅಂತ ಆದ್ರೆ ಒಂದು ಇಷ್ಟಾದ್ರೂ ಬಗ್ಗೆ ಬೇಡವಾ? ಒಂದು ಇಷ್ಟಾದ್ರೂ ಬಗ್ಗೆ ಬೇಡವಾ? ಬೇಡ, ಒಂದು ಇಷ್ಟಾದ್ರೂ ಬಗ್ಗೆ ಬೇಡವಾ? ಹೌದು, ಊಟ ಮಾಡಿದ್ದಷ್ಟೇ. ಹೊಟ್ಟೆ ಇಷ್ಟು ದೊಡ್ಡದಾಗಿತ್ತು, ನನಗೆ ಬಗ್ಲಿಕ್ಕೆ ಆಗುತ್ತದ? ಅದನ್ನು ನನ್ನಲ್ಲಿ ಎಂತದ ಕೇಳುದು, ಅವರಲ್ಲಿ ಹೇಳ್ಬೇಕು. ಒಂದು ವೇಳೆ ಅದೇ ಹೌದು ಅಂತ ಆದ್ರೆ, ನಾನು ಊಟ ಮಾಡಿದ ಜಾಗದಲ್ಲಿ ಸಗಣಿ ಹಾಕಬೇಕು ಅಂತ ಹೇಳಿದ್ದು ಹೌದು ಅಂತ ಆದ್ರೆ, ಅವರಿಗೆ ನನಗೆ ಕೊಟ್ಟಿಗೆಯಲ್ಲೇ ಊಟ ಹಾಕಬಹುದಿತ್ತಲ್ಲ. ನಾನು ಅಲ್ಲಿ ಸಗಣಿ ಬೇಕಾದಷ್ಟಿತ್ತು, ಅಲ್ಲೇ ಊಟ ಮಾಡ್ತಿದ್ದಲ್ಲ. ನಿನಗೆ ಹಾಗೆ ಆಗ್ತದೆ ಅಂತ ಬಹುಶಃ ಗಣಪತಿ ಭಟ್ರಿಗೆ ಗೊತ್ತಿಲ್ಲ. ಇನ್ನೊಂದು ಸಾಲ ಅವರ ಮನೆಗೆ ಹೋಗುವಾಗ ನೀನು ಅಲ್ಲೇ ಊಟ ಮಾಡು. ಏನು ಇಲ್ಲಿ ನಿನಗೆ ಬ್ರಾಹ್ಮಣರ ಊಟ ಬೇಕಾ, ಅಲ್ಲ ಬಾಕಿದವರ ಊಟ ಬೇಕಾ? ಬೇಡ ಬೇಡ, ಬ್ರಾಹ್ಮಣರ ಊಟ ಬೇಡ. ಮಧ್ಯಾಹ್ನ ನಾನು ಮೀನಿನ ಪದಾರ್ಥದಲ್ಲಿ ಆಹಾರವನ್ನು ಸೇವಿಸಿದ್ದೇನೆ. ಆದ್ದರಿಂದ ನನಗೆ ನೀವು ಆದಷ್ಟು ಮಾಂಸಾಹಾರ ಪದಾರ್ಥಗಳನ್ನು ಒದಗಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಪ್ರಾರ್ಥನೆ ಎಲ್ಲ ಬೇಡ, ಇಲ್ಲಿ ಊಟ ಬೇಕಾದ್ರೆ ನೀವು ದಾರಿ ಖರ್ಚಿಗೆ ನಾವು ಸಂಬಳಕ್ಕೆ ಬೇಕಾಗಿದ್ದು ನೀವು ಅವರು, ನಮ್ಮದು ಸೇವೆ ಅಲ್ಲ. ಅವರಲ್ಲಿ ಬೇಡ, ಇನ್ನಂತೂ ನನಗೆ ಬೇಡವೇ ಬೇಡ. ಯಾಕೆ? ಅವರಿಂದ ಸಾಲ ತಗೊಂಡು ನೀವು ಮತ್ತೆ ಅವರಲ್ಲಿ ಕೇಳ್ತಾ ಇದ್ದೀವಿ ಅವರಿಂದ ಸಾಲ. ಯಾರವರು? ನನ್ನ ಭಂಡಾರಲ್ವಾ? ಯಾರು ಹೇಳಿದ್ದು? ಅವರು ಅಚಾರಿಗಳು. ಅವರ ಅಪ್ಪನು ಸರಿ ಪರಿಚಯ ಉಂಟು. ನಾನಚಾರ ಮಗ ಅವರು. ಭಂಡಾರಿ ಅಂದ್ರೆ ಏನು? ಭಂಡಾರಿ ನನ್ನ ಖಜಾನೆಯನ್ನು ಕಾಯುವ ಅಂತ ಲೆಕ್ಕ. ನೀನೀಗ ವಾದ ಮಾಡಿದೆಯಲ್ಲ, ಹೌದು, ಅವರು ಆಚಾರರು ಭಂಡಾರಲ್ಲ ಅಂತ. ಇಲ್ವಾ? ಭಂಡಾರಿ ಏನುಂಟು ಕಡೆಗೆ? ರೀ ಉಂಟು. ಆಚಾರಿ ರೀ ಉಂಟು. ಉಂಟಾ? ಉಂಟು. ಸಾಕು. ಇನ್ನೊಂದು ಯಾವುದು ಹೇಳ್ತೀರಿ ಅಂತ ಗೊತ್ತುಂಟು, ಅದನ್ನು ಅದಕ್ಕೆ ಸೇರಿಸಿದೆ. ಅದು ಬೇರೆ, ಇದು ಬೇರೆ.
ಅದನ್ನು ಒಳಗೆ ತೋರಿಸಿದ್ರೆ ಕೊಡ್ತಾರ. ವಿಮಲೇಶ್ವರ ಶಾಸ್ತ್ರಿ ಎಂಕಬೈಲು ಮನೆ ಮಿತ್ತ ನರ್ಕ 1,3625 1,000 ಬಾಕಿ 4,725 ಅಲ್ಲಿ ತೋರಿಸ ಕೊಡ್ತಾರ. ಅದನ್ನ ಕೊಟ್ಟದ್ದು ಕೊಡು ತೋರಿಸು ಅಂತ.